ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಶುರುವಾಗ್ತಿದೆ. ಪಟೌಡಿ ಸೀರೀಸ್ ಜನವರಿ 25ರಿಂದ ಹೈದರಾಬಾದಲ್ಲಿ ಮೊದಲನೇ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ಟೂ ಮ್ಯಾಚಸ್ಗೋಸ್ಕರ ಇಂಡಿಯನ್ ಟೀಮ್ನ ಸ್ಕ್ವಾಡ್ನ ನಿನ್ನೆ ರಾತ್ರಿ 10 ಗಂಟೆ ಮೇಲೆ ಅನೌನ್ಸ್ ಮಾಡಿದ್ದಾರೆ BCCI ಟ್ವಿಟರ್ ಹ್ಯಾಂಡಲಲ್ಲಿ. ಸೊ ಏನು ತುಂಬ ಸ್ವಲ್ಪ ಡಿಫರೆನ್ಸ್ ಇದೆ. ಒಂದು 3 ಪ್ಲೇಯರ್ಸ್ ಮಾತ್ರ ಡಿಫರೆನ್ಸ್ ಮಾಡಿದ್ದಾರೆ ಸೌತ್ ಆಫ್ರಿಕಾ ಸೀರೀಸ್ಗೂ ಈ ಸೀರೀಸ್ಗೂ. ಏನಾಗಿದೆ ಅಂತಂದರೆ, ಲಾಸ್ಟ್ ಸೀರೀಸ್ನಲ್ಲಿ ಶಾರ್ದೂಲ್ ಠಾಕೂರ್ ಇದ್ರು, ಪ್ರಸಿದ್ಧ ಕೃಷ್ಣ ಇದ್ರು, ಮತ್ತು ಅಭಿಮನ್ಯು ಈಶ್ವರನ್ ಇದ್ರು. ಅಭಿಮನ್ಯು ಈಶ್ವರನ್ನು ಋತುರಾಜ್ ಗಾಯಕ್ವಾಡ್ ಸೆಲೆಕ್ಟ್ ಆಗಿರಲ್ಲ, ಅವರು ಇಂಜುರಿ ಆಗಿತ್ತು, ಅವ್ರ ಬದಲು ಬಂದರು. ಇನ್ನು ಶಾರ್ದೂಲ್ ಠಾಕೂರ್, ಪ್ರಸಿದ್ಧ ಕೃಷ್ಣ ಇದ್ದು. ಸೊ ಈಗ ಇಂಡಿಯಾದಲ್ಲಿ ನಡೀತಾ ಇದೆ. ಸೊ ಅಲ್ಲಾದರೆ ಸೌತ್ ಆಫ್ರಿಕಾದಲ್ಲಿ ಸ್ವಲ್ಪ ಪೇಸ್ ವಿಕೆಟ್ ಇತ್ತು. ಇಲ್ಲಿ ಇಂಡಿಯಾದಲ್ಲಿ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ಸ್ನ ಮಾಡ್ತಾರೆ, ರ್ಯಾಂಕ್ ಟರ್ನರ್ಸ್ ವಿಕೆಟ್ಸ್ಗಳನ್ನ ಮಾಡ್ತಾರೆ. ಸೊ ಅದಕ್ಕೆ ಈ ಬೌಲರ್ಸ್ಗಳ ಅವಶ್ಯಕತೆ ಇಲ್ಲ. ಸೊ ಡ್ರಾಪ್ ಮಾಡಿದ್ದಾರೆ, ಶಾರ್ದೂಲ್ ಮತ್ತು ಪ್ರಸಿದ್ಧ ಕೃಷ್ಣ ಡ್ರಾಪ್ ಮಾಡಿದ್ದಾರೆ. ಸೊ ಅವ್ರ ಬದಲು 3 ಸ್ಪಿನ್ನರ್ಸ್ನ ತಗೊಂಡಿದ್ದಾರೆ. ಒಟ್ಟು 4 ಸ್ಪಿನ್ನರ್ ಇದರಲ್ಲಿ ಒಬ್ಬರು ಸ್ಪೆಷಲಿಸ್ಟ್ ಸ್ಪಿನ್ನರು ಕುಲ್ದೀಪ್ ಯಾದವ್. ಇನ್ನು ಮಿಕ್ಕ 3 ಸ್ಪಿನ್ನರ್ಗಳು ಕೂಡ ಸ್ಪಿನ್ ಆಲ್ರೌಂಡರು, ರವಿಚಂದ್ರನ್ ಅಶ್ವಿನ್, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ. ಮತ್ತು ಇನ್ನೊಂದು ಚೇಂಜಸ್ ಅನ್ನೋದಾದರೆ, ವಿಕೆಟ್ ಕೀಪಿಂಗಲ್ಲಿ ಇಶಾನ್ ಕಿಶನ್ನ ಡ್ರಾಪ್ ಮಾಡಿದ್ದಾರೆ. ಇಶಾನ್ ಕಿಶನ್ನ ತಗೊಂಡಿಲ್ಲ. ಅವ್ರು ಇನ್ನೂ ರೆಸ್ಟ್ ಕೇಳಿದಾರಾ ಅಥವಾ ಡ್ರಾಪ್ನೇ ಮಾಡಿದಾರಾ ಅನ್ನೋದು ಇನ್ನೂ ಅಷ್ಟು ಕ್ಲಾರಿಟಿ ಇಲ್ಲ. ಈ BCCIಯಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲದಕ್ಕೂ ಕ್ಲಾರಿಟಿ ಕೊಡಲ್ಲ. ಈಗ ಏನಕ್ಕೆ ಪ್ರಸಿದ್ಧ ಕೃಷ್ಣ ಡ್ರಾಪ್ ಮಾಡಿದೆ ಅಂತ ಕೊಡಲ್ಲ, ಏನಕ್ಕೆ KS ಭರತ್ನ ವಾಪಸ್ ತಗೊಂಡಿದ್ದೀವಿ ಅಂತ ಕೊಡಲ್ಲ, ಏನಕ್ಕೆ ಇಶಾನ್ ಕಿಶನ್ನ ಡ್ರಾಪ್ ಮಾಡಿದೆ ಅಂತ ಡೀಟೇಲ್ಸ್ ಕೊಡಲ್ಲ. ಆ ಥರ ಇಲ್ಲಿ ಇಶಾನ್ ಕಿಶನ್ ಡ್ರಾಪ್ ಮಾಡಿದರೆ KS ಭರತ್ ಟೀಮಿಗೆ ಬಂದಿದ್ದಾರೆ. ಜೊತೆಗೆ ಒಬ್ಬ ಎಕ್ಸ್ಟ್ರಾ ವಿಕೆಟ್ ಕೀಪರ್ ತಗೊಂಡಿದ್ದಾರೆ, ಧ್ರುವ್ ಜುರೇಲ್ ಅಂತ. IPL ಆಡ್ತಾರೆ, ನಿಮಗೆ ಗೊತ್ತಿರ್ತದೆ. ಅವ್ರನ್ನ ವಿಕೆಟ್ ಕೀಪರ್ ಹಾಕೊಂಡಿದ್ದಾರೆ. ಪ್ಲೇಯಿಂಗ್ 11 ಚಾನ್ಸ್ ಅಂತೂ ಕಾಣಿಸೋದೇ ಇಲ್ಲ. ಯಾಕೆಂದರೆ KS ಭರತ್ಗೂ ಕಾಣಿಸಲ್ಲ. KS ಭರತ್ ಸಿಗ್ಬೋದು ಅಂತ ಅನ್ಸುತ್ತೆ. ಯಾಕೆಂತಂದರೆ ನಮ್ಮ KL ರಾಹುಲ್ ಕೀಪಿಂಗ್ ಮಾಡ್ತಾ ಇಲ್ಲ, ವಿಕೆಟ್ ಕೀಪಿಂಗ್ ಮಾಡೋದಿಲ್ಲ, ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿ ಆಟಾಡ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಎಕ್ಸ್ಟ್ರಾ ವಿಕೆಟ್ ಕೀಪರ್ಗಳನ್ನ ತಂದಿರೋದು ಇಬ್ಬರನ್ನ. ಅದರಲ್ಲಿ ಏನಕ್ಕೆ ಅಂತಂದರೆ, ಆಲ್ರೆಡಿ KS ಭರತ್ನ ಬಾಡಾ ಗವಾಸ್ಕರ್ ಟ್ರೋಫಿನಲ್ಲಿ ಟ್ರೈ ಮಾಡಿದ್ದು ಅಟ್ಟರ್ ಫ್ಲಾಪು. ಕೀಪಿಂಗ್ ಚೆನ್ನಾಗಿತ್ತು, ಬ್ಯಾಟಿಂಗಲ್ಲಿ ಅಟ್ಟರ್ ಫ್ಲಾಪ್ ಆಗಿದ್ರು. ಸೊ ಇನ್ನೊಬ್ಬ ವಿಕೆಟ್ ಕೀಪರ್ನ ಟ್ರೈ ಮಾಡೋಣ ಅಂತ ಇವರು ಧ್ರುವ್ ಜುರೇಲ್ ತಂದಿದ್ದಾರೆ. ಜೊತೆಗೆ ಇನ್ನು ರಿಷಬ್ ಪಂತ್ ಮೇನ್ ವಿಕೆಟ್ ಕೀಪರು ಇನ್ನೂ ಬರೋವರೆಗೂ ಸದ್ಯಕ್ಕೆ ಇವರು ಹಿಂಗೆ ಆಟಾಡ್ತಾ ಇರ್ತಾರೆ. ಅವ್ರು ಬಂದಮೇಲೆ ಅವರೇ ಮೇನ್ ವಿಕೆಟ್ ಕೀಪರ್ ಆಗಿ ಕಂಟಿನ್ಯೂ ಮಾಡೋ ಚಾನ್ಸಸ್ ಇರುತ್ತೆ. ಅವ್ರ ರಿಪ್ಲೇಸ್ಮೆಂಟ್ ಇವಾಗ ಇನ್ನೂ ಸಿಕ್ಕಲಿಲ್ಲ. ಸದ್ಯಕ್ಕೆ KL ರಾಹುಲೇ ಮಾಡ್ತಾಯಿದ್ರು. ಸೊ ಟೀಮು ಹೇಳ್ಬಿಡ್ತೀನಿ ಯಾವ ರೀತಿ ಇದೆ ಅಂತ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಮತ್ತೆ ಬಂದಿದ್ದಾರೆ. KL ರಾಹುಲ್, KS ಭರತ್, ಧ್ರುವ್ ಜುರೇಲ್, ಅಶ್ವಿನ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಮುಕೇಶ್ ಕುಮಾರ್, ಜಸ್ಪ್ರೀತ್ ಬುಮ್ರಾ ವೈಸ್ ಕ್ಯಾಪ್ಟನ್ ಅವರು, ಆವೇಶ್ ಖಾನ್ ಕೂಡ ಸೌತ್ ಆಫ್ರಿಕಾ ಸೆಲೆಕ್ಟ್ ಆಗಿದ್ದು, ಬಟ್ ಅಲ್ಲಿ ಆಡಿಸಿರಲಿಲ್ಲ. ಸೊ ಇಲ್ಲಿ ಪ್ರಸಿದ್ಧ ಕೃಷ್ಣನ ಡ್ರಾಪ್ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದ್ರೆ ಆವೇಶ್ ಖಾನ್ ತಗೊಂಡಿದ್ದಾರೆ, ಪ್ರಸಿದ್ಧ ಕೃಷ್ಣನ ಬಿಟ್ಟಿದ್ದಾರೆ ಅಂದಮೇಲೆ ಅದು ಪ್ರಸಿದ್ಧ ಕೃಷ್ಣ ಡ್ರಾಪ್ ಅಂತಾನೆ ಅರ್ಥ. ಎಲ್ಲ ಪ್ರಸಿದ್ಧ ಕೃಷ್ಣ ತಗೋಬೋದಾಯ್ತು, ಆವೇಶ್ ಖಾನ್ ಆಮೇಲೆ ಬಂದಿದ್ದು ಶಮಿ ಬದಲು. ಆಮೇಲೆ ಈ ಶ್ರೇಯಸ್ ಅಯ್ಯರ್ನ ಡ್ರಾಪ್ ಮಾಡಿಲ್ಲ. ಆಕ್ಚುಲಿ ಅವ್ರು ರಣಜಿ ಆಡ್ತಾ ಇದ್ದಾರೆ. ಜೊತೆಗೆ ರಣಜಿಲಿ ಏನೋ ಒಂದು 48 ರನ್ ಹೊಡೆದಿದ್ರು ಒಂದು ಇನ್ನಿಂಗ್ಸಲ್ಲಿ. ಆದರೂ ಕೂಡ ಸ್ಪಿನ್ಗೆ ಸಖತ್ತಾಗಿ ಆಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶ್ರೇಯಸ್ ಅಯ್ಯರ್ನ ವಾಪಸ್ ಉಳಿಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ಇಶಾನ್ ಕಿಶನ್ನ 100% ಡ್ರಾಪ್ ಅಂತಲೇ ಹೇಳ್ಬೋದು. KS ಭರತ್, ಧ್ರುವ್ ಜುರೇಲ್ ತಂದಿರೋದು ನೋಡಿದ್ರೆ ಈ ಫಾರ್ಮ್ಯಾಟ್ಗೆ ಬೇರೆ ವಿಕೆಟ್ ಕೀಪರ್ನೇ ನೋಡ್ತಾ ಇದ್ದಾರೆ. ಜೊತೆಗೆ ಸ್ಪಿನ್ನಿಗೆ KL ರಾಹುಲ್ ಕೀಪಿಂಗ್ ಮಾಡೋದ್ರಲ್ಲಿ ಏನಾದ್ರು ಎಡವಟ್ ಮಾಡಿಬಿಟ್ರೆ ತುಂಬ ಕಷ್ಟ. ಯಾಕಂದರೆ ಅಶ್ವಿನ್ದು ಕೆಲವು ಸಡನ್ ಕ್ಯಾಚ್ಗಳು ಬರ್ತವೆ ಎಡ್ಜಾಗಿ. ಅದನ್ನೊಂದು ಮಿಸ್ ಮಾಡಿದ್ರು ಸೌತ್ ಆಫ್ರಿಕಾದಲ್ಲಿ KL ರಾಹುಲ್. ಅದು ಆಮೇಲೆ ಈ ಥರ ತುಂಬ ಬರುತ್ತೆ ಇಂಡಿಯನ್ ಪಿಚಸ್ಸಲ್ಲಿ. ಅದೆಲ್ಲ ಮಿಸ್ ಮಾಡಿಬಿಟ್ರೆ ತುಂಬ ಕಷ್ಟ. ಒಂದೊಂದು ವಿಕೆಟ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವರು KL ರಾಹುಲ್ ಕೀಪಿಂಗ್ ಮಾಡಿಸ್ತಾರೆ. ಸೊ ಈ ರೀತಿ ಅನೌನ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಟೆಸ್ಟ್ಗೆ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ಹೇಳೋದಾದರೆ, ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ. ಸೇಮ್ ವೆಸ್ಟ್ ಇಂಡೀಸ್ನಲ್ಲಿ ಸೌತ್ ಆಫ್ರಿಕಾದಲ್ಲಿ ಹೇಗೆ ಓಪನ್ ಮಾಡಿದ್ರು ಅವರೇ ಓಪನ್ ಮಾಡ್ತಾರೆ. ಆದರೆ ಇಲ್ಲಿ ಶುಭ್ಮನ್ ಗಿಲ್ಗೆ ಪ್ಲೇಯಿಂಗ್ 11 ಚಾನ್ಸ್ ಸಿಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಫಸ್ಟ್ ಅವನು ವಿರಾಟ್ ಕೊಹ್ಲಿ ಬರ್ತಾರೆ, ಶ್ರೇಯಸ್ ಅಯ್ಯರ್ 4th ಪೊಸಿಷನು, ಮತ್ತು ನೆಕ್ಸ್ಟ್ KL ರಾಹುಲ್ ಬರ್ತಾರೆ. KL ರಾಹುಲ್ ಕೂಡ ಅದ್ಭುತವಾಗಿ ಆಡ್ತಾರೆ ಎಲ್ಲ ಕಡೆನೂ. ಸೌತ್ ಆಫ್ರಿಕಾದಲ್ಲೂ ಕೂಡ ಸೆಂಚುರಿ ಹೊಡೆದಿದ್ರು. ಸೊ ಅವರು ಇರ್ತಾರೆ. 5 ಆಯಿತು. ಈಗ 6th ಪೊಸಿಷನಲ್ಲಿ KS ಭರತ್ ವಿಕೆಟ್ ಕೀಪರ್ ಆಗಿ ಆಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಧ್ರುವ್ ಜುರೇಲ್ಗೆ ಚಾನ್ಸು ಇಷ್ಟು ಬೇಗ ಕೊಡೋದು ಅನ್ಸುತ್ತೆ. ಏನಾದ್ರು KS ಭರತ್ ಫಸ್ಟ್ ಟೆಸ್ಟಲ್ಲಿ ಫೇಲ್ ಆದರೆ ಸೆಕೆಂಡ್ ಟೆಸ್ಟ್ಗೆ ಧ್ರುವ್ ಜುರೇಲ್ ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಸ್ಪಿನ್ನರ್ ಆಲ್ರೌಂಡರ್ ಆಗಿ ರವಿಚಂದ್ರನ್ ಅಶ್ವಿನ್ ಹಾಗೂ ರವೀಂದ್ರ ಜಡೇಜಾ ಇಬ್ಬರು ಆಡ್ತಾರೆ. ಸೀನಿಯರ್ಸ್ ಪ್ಲೇಯರ್ ಆಗಿರೋದ್ರಿಂದ ಅವ್ರು ಆಡೇ ಆಡ್ತಾರೆ, ಮಿಸ್ ಆಗಲ್ಲ. ಆದರೆ ನೆಕ್ಸ್ಟ್ ಪೊಸಿಷನ್ ಕುಲ್ದೀಪ್ ಯಾದವ್ ಅಥವಾ ಅಕ್ಷರ್ ಪಟೇಲ್ ಅಂತ ನೋಡೋದಾದ್ರೆ, ಆಲ್ರೆಡಿ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರು ಜಡೇಜಾ ಇರೋದ್ರಿಂದ ಸ್ವಲ್ಪ ರಿಸ್ಟ್ ಸ್ಪಿನ್ನರ್ ಬೇಕಾಗಿರುತ್ತೆ ಇಂಡಿಯಾಗೆ. ಮತ್ತು ಸ್ಪೆಷಲಿಸ್ಟ್ ಸ್ಪಿನ್ನರು ಕುಲ್ದೀಪ್ನ ತಗೋತಾರೆ ಅಕ್ಷರ್ ಪಟೇಲ್ ಮುಂದೆ ಅಂತ ಕಂಪೇರ್ ಮಾಡಿ ಹೇಳ್ತಿರೋದು. ಅಶ್ವಿನ್, ರವೀಂದ್ರ ಜಡೇಜಾ ಸೀನಿಯರ್ಸ್, ಅವರು ಮಿಸ್ ಆಗಲ್ಲ ಅವರು ಟೀಮ್ನಲ್ಲಿ. ಅದಾದಮೇಲೆ ಇನ್ನಿರೋದೇ ಪೇಸರ್ 4 ಜನದಲ್ಲಿ ಮುಕೇಶ್ ಕುಮಾರ್ ಇರ್ಬೋದು, ಆವೇಶ್ ಖಾನ್ ಇರ್ಬೋದು, ಅವರಿಬ್ಬರನ್ನ ಕೂರಿಸ್ತಾರೆ. ಇಲ್ಲಿ ಮೇಯ್ನು ಟೀಮಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಜಸ್ಪ್ರೀತ್ ಬುಮ್ರಾ ಮೇನ್ ಪೇಸ್ ಬೌಲರ್ಸ್ ಆಗಿ ಆಡ್ತಾರೆ, ಫಾಸ್ಟ್ ಬೌಲಿಂಗ್ ಯೂನಿಟ್ ಆಗಿ. ಜಸ್ಪ್ರೀತ್ ಬುಮ್ರಾ ಹೇಗಿದ್ರು ವೈಸ್ ಕ್ಯಾಪ್ಟನ್, ಸೊ ಅವರು ಮಿಸ್ ಆಗಲ್ಲ. ಮೊಹಮ್ಮದ್ ಸಿರಾಜ್ ಆಡ್ತಾರೆ. ಸೊ ಈ ರೀತಿ ಇರುತ್ತೆ ಪ್ಲೇಯಿಂಗ್ 11. ಬೆಂಚ್ ಕಾಯಬೇಕಾಗಿರೋದು ಮೋಸ್ಟ್ಲಿ ಶುಭ್ಮನ್ ಗಿಲ್, ಅಕ್ಷರ್ ಪಟೇಲ್, ಮುಕೇಶ್ ಕುಮಾರ್ ಹಾಗೂ ಆವೇಶ್ ಖಾನ್. ಇಷ್ಟು ಜನ ಬೆಂಚ್ ಕಾಯಬೇಕಾಗುತ್ತೆ. ಈ ಥರ ಇದೆ ನಮ್ಮ ಪ್ಲೇಯಿಂಗ್ 11. ನಿಮ್ಮ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಕೆಲವು ಟೀಮ್ ಸೆಲೆಕ್ಷನಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.